ರೀ ಇವತ್ತು ನೀವೇ ಸ್ಕೂಲ್ ಹತ್ರ ಕರ್ಕೊಂಡೋಗಿ ಹುಡ್ಕೊಂಡ್ ಬಿಡ್ರಿ. ಇವತ್ತು ವಾರ ಶುಕ್ರವಾರ, ಆ ವಾರ ಎಲ್ಲ ಐತೆ, ಪೂಜೆ ಮಾಡ್ಕೋಬೇಕು. ಆಗಲ್ಲ ಇವತ್ತು ಕರ್ಕೊಂಡು ಹೋಗಕ್ಕೆ, ಕೆಲಸ ಜಾಸ್ತಿ ಇದಾವೆ ನಂಗೂ ಮನೇಲಿ. ಅಯ್ಯ, ಇದು ಬೇರೆನಾ ನನಗಿನ್ನ? ನಾನೇನ್ ದಿನ ಹೇಳ್ತೀರಾ? ಇವತ್ತು ಒಂದಿನ ತಾನೇ, ಕರ್ಕೊಂಡೋಗಿ ಬಿಟ್ಬರ್ರಿ. ಅಮ್ಮ ನನ್ ಡೈರಿ ಇಟ್ಟೇನಮ್ಮ. ಈ ಹಲ್ಕಟ್ ಬಾಡಿಯ ಸ್ಕೂಲಿಗೆ ಮುಂದೆಗಡೆ ಹೋಗ್ಬೇಕು ಅನ್ನೋ ಟೈಮಲ್ಲಿ ಎಲ್ಲ ನೆನಪಾಗ್ತಾವೆ ಇವನಿಗೆ. ಚಂದಾಗೆಲ್ಲ ಬರ್ಕೊಂಡು ಸಾಯಂಕಾಲನೇ ಎಲ್ಲ ಎತ್ತು ರೆಡಿ ಮಾಡಿಡೋ ಅಂದ್ರೆ. ಹಾ ಆಯ್ತಾಯ್ತಾಯ್ತು ಬಿಡಿ, ಎತ್ತಿಟ್ಕೊಂಡಿದ್ದೀನಿ ಕರೆಕ್ಟಿಗೆ ನೆನಪಾಯ್ತು. ನನ್ನ ಮಗನೇ ರೀ. ಮತ್ತೆ ಇನ್ನು ರಮ್ಮಿ ಗಿಮ್ಮಿ ಅಂತ ಆಡಿ ತಲೆ ಕೆಡಿಸ್ಕೋಬೇಡ್ರಿ. ಅದೇನ್ ಸಾಲ ಆಯ್ತೋ ಇನ್ನೇನ್ ಮಾಡಕ್ಕಾಗಲ್ಲ, ದುಡ್ಡು ತೀರ್ಸನ, ಮತ್ತೆ ಆಡಕ್ ಹೋಗ್ಬೇಡ್ರಿ. ಹ್ಞೂ ಸರಿ ಆಯ್ತು, ಆಡಲ್ಲ. ಇವತ್ತು ಒಂದೇ ದಿನ ಕರ್ಕೊಂಡೋಗೋ ಸ್ಕೂಲ್ ಹತ್ರ, ನಾಳಿಂದ ನೀನೇ ಕರ್ಕೊಂಡೋಗು. ಏನ್ ದಿನ ನೀವೇ ಕರ್ಕೊಂಡೋಗಿ ಬಿಡತ್ತಾರ? ಕರ್ಕೊಂಡೋಗ್ಬಿಟ್ರಿ ಆಯ್ತು. ಏ ಬಾರಪ್ಪ, ಬೆಲ್ಲಾಗುತ್ತೆ ಇವಾಗ, ಸ್ಕೂಲಿಗೆ ಟೈಮ್ ಆಯ್ತು. ಬಂದೆ ನಡಿಲೆ. ಈಗ ಅಷ್ಟು ದೂರ ನಡ್ಕೊಂಡು ಹೋಗಿ ಕರ್ಕೊಂಡೋಗ್ಬಿಟ್ಟು ಬರ್ಬೇಕಲ್ಲಿ. ಅಮ್ಮ ಬಾಯ್. ಸರಿ ಆಯ್ತು, ಹುಷಾರು, ಹೋಗಿ ಬರ್ರಿ. ಥೋ ಪಾಪ, ನಡ್ಕೊಂಡು ಕರ್ಕೊಂಡು ಹೋಗ್ತೈತಲ್ಲ. ಒಂದು ಸ್ಕೂಟಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ನಮ್ಮ ಹತ್ರನು. ಅಯ್ಯೋ ನಂಗೂ ಯಾಕೋ ಬೇಜಾರಾಗ್ತೈತೆ. ತಡಿ, ಶಾಂತಕರ್ ಮಂತಕರ ಹೋಗ್ಬರೋಣ ಒಂದು 10 ನಿಮಿಷ. ಶಾಂತಕ ಎತ್ಲ ಹೋಗ್ಬಿಡ್ತು, ಅಷ್ಟು ಕೂಗ್ತಾ ಇದೀನಿ, ಬತ್ತಾನಿಲ್ವಲ್ಲ ಆಚಿಕೆ. ಶಾಂತಕ, ಅಯ್ಯೋ ಮನೆ ಹತ್ರನೂ ಯಾರಿಲ್ವಲ್ಲ, ಬೀಗನೂ ಹಾಕೊಂಡಾಗ ಹಂಗೆ ಹೋಯ್ದಾರಲ್ಲ. ಎಲ್ಲೋಯ್ದಾರೆ ಎಲ್ಲರೂ? ಬಂದೆ ರೀ ಗಿರ್ಜಾಕರೆ, ಬಂದೇ ಇರ್ರಿ. ಎಲ್ಲೋಗಿದ್ದಾಳೆ ಶಾಂತಕ್ಕ? ಅಷ್ಟು ಕೂಗ್ತಾ ಇದೀನಿ, ಬರ್ಲೇ ಇಲ್ವಲ್ಲ ಗೌಡ್ರೆ. ಈ ಪ್ರೇಮಕ್ಕಲ್ ಮೇಲೆ ಏನೋ ಆಲೋಗಿಸ್ತವ್ರಂತಲ್ಲ, ಅಲ್ಲಿಗೆ ಹೋಯ್ದಾಳೆ ಅರ್ಶನ ಕುಂಕುಮ ಇಸ್ಕೊಬರಕ್ಕೆ. ಓ ಹೌದಲ್ವಾ, ಪ್ರೇಮ ಕೇಳಿತ್ತು, ನಂಗೆ ಮರ್ತೇ ಹೋಯ್ತೆ ಗೌಡ್ರೆ. ಅದ್ ಸರಿ ಕಿತ್ತಕ್ಕರೆ, ಏನೀಗ ಹಿರಿಯಂದು ಏನೋ ಫೋನಲ್ಲೆಲ್ಲ ಆಟಾಡ್ತಾನಂತೆ. ಹ್ಞೂ ಗೌಡ್ರೆ, ಅದೇನೋ ಶಾಮಣ್ಣನ ಹತ್ರ 50,000 ಸಾಲ ಮಾಡಿತಂತೆ, ಅದೊಂದು ಮಾತ್ರ ಗೊತ್ತು. ಇನ್ನು ಹೊರಗಡೆ ಯಾರ್ಯಾರ ಹತ್ರ ಇಸ್ಕೊಂಡಿದ್ದಾರೋ ಗೊತ್ತಿಲ್ಲ. ನೀವಾರ ಒಂಚೂರು ಬುದ್ಧಿ ಹೇಳ್ರಿ ಗೌಡ್ರೆ, ನಮ್ಮನೆದಕ್ಕೆ ಹಿಂಗೆಲ್ಲ ಆಡ್ಬೇಡ, ಅವೆಲ್ಲ ಮೋಸ ಅಂತ. ಥೋ, ಈ ಗಿರಿಯ ನನ್ನ ಮಗ ಇಷ್ಟೊಂದು ಅಡ್ಡ ಅಂತ ಗೊತ್ತಿರಲಿಲ್ಲ ಬಿಡ್ರಿ ಗೀತಕ್ಕರೆ. ಅವನು ಹಿಂಗೆಲ್ಲ ಮಾಡ್ತಾನೆ ಅಂತ ಗೊತ್ತಿರಲಿಲ್ಲ. ಸರಿ ರೀ ಗೌಡ್ರೆ, ಅವ್ರು ಸಿಕ್ತಾಗ ಒಂಚೂರು ಬುದ್ಧಿ ಹೇಳ್ರಿ ಅವರಿಗೆ. ಹ್ಞೂ ಹೇಳ್ತೀನಿ ತಾಳವ, ಆಯ್ತಾ. ಅವನು ಇಷ್ಟೊಂದು ಅಡ್ಡನ ಮಗ ಅಂತ ಗೊತ್ತಿರ್ಲಿಲ್ವಲ್ಲ. ಪ್ರೇಮಕ್ಕರ್ ಬಂತಕ್ಕೆ ಹೋಗ್ತೀನಿ ಹಂಗಾರೆ. ಹ್ಞೂ ಸರಿ ರೀ ಗೀತಕ್ಕರೆ, ಆಯಿತು. ಹೆಂಗನ್ನಿಸ್ತು ಶಾಂತಕ್ಕ ಹೊಸ ಮನೆ? ಆ ಮನೆಗಿಂತ ಹಿಂಬಾಗೊಳ್ಳೆ ಟೈಲ್ಸ್ ಗೀಲ್ಸ್ ಎಲ್ಲ ಚೆನ್ನಾಗಿತ್ತು ಬಿಡು. ಎಷ್ಟು ಪ್ರೇಮಕ್ಕ ಇವಾಗ ಬಾಡಿಗೆ? ಈ ಬಳ್ಳಿ ನಿನ್ನ ಎಷ್ಟು ಕೊಡ್ತಾರೆ ಲತಾ? 2,000 ಕೊಡೋದು. 2,000ನೂ ಜಾಸ್ತಿ ಆಯ್ತು ಬಿಡು ಪ್ರೇಮಕ್ಕ. ಏನ್ ಮಾಡೋದು, ಒಂಚೂರು ಬಸ್ ಸ್ಟ್ಯಾಂಡ್ ಹತ್ರನೇ ಅಲ್ವಾ ಕೊಡೋದು. ಗೀತಾ ಏನು ಇಷ್ಟೊತ್ತಾದ್ರೂ ಬರಲೇ ಇಲ್ವಲ್ಲ? ಓ ಪ್ರೇಮಕ್ಕ ಇವತ್ತೊಳು ಬತ್ತಳ ಬರಲ್ವಾ ತಾವೋಲಿ. ಶಾಂತಕ್ಕ ಬಂದೆ. ಬಂದ್ಲಲ್ಲ ಇಲ್ಲೇ ಗೀತಾ, ಬಾರೆ. ಬೇಜಾರು ಮಾಡ್ಕೋಬೇಡ ಪ್ರೇಮಕ್ಕ, ಒಂಚೂರು ಲೇಟ್ ಆಯ್ತು ಅಷ್ಟೇ. ಇರ್ಲಿ ತಾಳೆ ಗೀತಾ, ಪರವಾಗಿಲ್ಲ. ಸರಿ, ಕುಂಕುಮ ಕೊಡ್ಬಾ ಪ್ರೇಮಕ್ಕ, ಹೋಗ್ತೀನಿ ನನ್ನ ಮಂತಕ್ಕೆ. ಏಕೆ ಕುತ್ಕಳೆ, ಬದ್ದಿದಂಗೆ ಹೋಗ್ತೀನಿ ಅಂತ ಕೂತಿದ್ಯಲ್ಲ, ಕುತ್ಕ ಸ್ವಲ್ಪ ಹೊತ್ತು. ಕಾಫಿ ಇಟ್ಟಿದ್ದೀನಿ, ಕಾಫಿ ಕುಡಿ. ಮತ್ತೆ ಏನಾದರೂ ಕಿತ್ತಾಡ್ಕೊಂಡೇನೆ ಗೀತಾ? ಇಲ್ಲ ತಾ ಶಾಂತಕ್ಕ, ಏನು ಕಿತ್ತಾಡ್ಕೊಳ್ಳಿಲ್ಲ. ಅದೇ ಕೇಳೋಣ ಅನ್ಕಂಡೆ, ಏನಕ್ಕೆ ನೆನೆ ಸಪ್ಪಗಿದ್ಲಲ್ಲ ಅಂತ. ಅಯ್ಯೋ ಅದಾ, ಈಗ ಒಳ್ಳೆ ಫೋನಲ್ಲಿ ದರಿದ್ರ ಆಟಗಳನ್ನೆಲ್ಲ ಬಿಟ್ಟು ಬೆಟ್ಟಿಂಗು ಪಟ್ಟಿಂಗು ಅಂತ ಕಟ್ಕೊಂಡು ಮನೆ ಮಠ ಮಾರ ಪರಿಸ್ಥಿತಿಗೆ ತರ ಆಡಕ್ ಬಿಟ್ಟವ್ರು ಕಣವಾತ್ಲೆಗೆ. ಅದನ್ನ ಆಡ್ಕೊಂಡು ಕೂತ್ಕೊಂಡು ನನ್ನ ಗಂಡ 50,000 ಶಾಮಣ್ಣನ ಹತ್ರ ಸಾಲ ಮಾಡಿತಂತೆ. ನೆನ್ನೆ ಪ್ರೇಮಕ್ಕ ಹೇಳ್ದಾಗ್ಲೇ ಗೊತ್ತಾಗಿದ್ದು ನನಗೆ. ಇಂಥ ಆಟಗಳೆಲ್ಲ ಹೆಂಗ್ ಗೊತ್ತಾಯ್ತೋ ಕಾಣೆ ಹಂಗಾರ್ ಗಿರಿಯಣ್ಣಂಗೆ. ಅದು ಹೆಂಗ್ ಗೊತ್ತಾಯ್ತೋ ಏನೋ ದೇವ್ರಿಗೆ ಗೊತ್ತು. ಆಮೇಲೆ ಶಾಂತಕ್ಕ, ಒಂದು ಸ್ಕೂಟಿನೋ ಗಾಡಿ ಎಂತದಾರ ಬೇಕಿತ್ತು ಕಣಕ್ಕ, ಏನು ಮಾಡೋದು? ಇವಾಗ ಏನಕ್ಲೇ ಗೀತಾ? ಹುಡುಗನ ಸ್ಕೂಲಿಗೆ ಕರ್ಕೊಂಡು ಹೋಗೋದೆಲ್ಲ ಹಿಂಸೆ ಆಗುತ್ತೆ ಕಣಕ್ಕ. ಅದಕ್ಕೆ ಒಂದು ಸ್ಕೂಟಿ ಇದ್ದಿದ್ರೆ ಅವರು ಶಾಸ್ತ್ರಕ್ಕೆ ಅಲ್ಲಿಗಿಲ್ಲಿಗೆ ಓಡಾಡೋಕ್ಕೆಲ್ಲ ಒಂದು ಗಾಡಿ ಅಂತ ಕೈಯಲ್ಲಿ ಇರ್ತಿತ್ತು. ಹಂಗಾರೆ ಸಂಘದ ಸಾಲ ತೆಗಿಸ್ತೀವಲ್ಲ ಅವಾಗ ತಗೋವಂತೆ ಬಿಡು. ಅಯ್ಯೋ ಅದೆಲ್ಲಿ, ಇನ್ನು ಈಗ ತಾನೇ ಸ್ಟಾರ್ಟ್ ಆಗಿರೋದು. ಇದನ್ನ ಮುಗಿಸಿ ನಾವು ಇನ್ನೊಂದು ತಾಣೋ ಹೊತ್ತಿಗೆ 1 ವರ್ಷ ಆಗುತ್ತೆ ಕಣಕ್ಕ. ಅದಕ್ಕೆ ನಂದು ಮಂಗಲೆಚ್ಚೆಣ್ಣೆ ಅಡ ಇಟ್ಬಿಟ್ಟು ಒಂದು ತಗೊಳ್ಳಲ್ಲ ಅಂತ ಗಾಡಿಯ. ಅಯ್ಯ ಮಂಗ, ಯಾರ ಮಂಗಲೆಚ್ಚೆಣ್ಣೆ ಅಡ ಇಡ್ತಾರೆ ಗೀತಾ? ಬುದ್ಧಿ ಇಲ್ವೇನೆ ನಿನಗೆ? ಗಾಡಿ ತಡಕ್ಕೋಸ್ಕರ ಮಂಗಲೆಚ್ಚೆಣ್ಣೆ ಅಡ ಇಡ್ತೀಯಾ? ಅಯ್ಯೋ ಏನ್ ಮಾಡಕ್ ಬರಕ್ಕ, ಈಗ ಅವಶ್ಯಕತೆ ಈತಲ್ಲ ಒಂದು ಗಾಡಿದು. ಈಗ ಹೆಂಗ ಬಸ್ಸಲ್ಲಿ ಓಡಾಡ್ಕೊಂಡಿತ್ತಲ್ಲ, ಹಂಗೆ ಇರ್ಲಿ ಬಿಡು.
ಸರಿ ತಾಶ್ ಅಂತಕ ನೋಡೋಣ ಅದು ಮುಂದಕ್ಕೆ. ಇವತ್ತು ವಾರ ಬೇರೆ ಐತೆ, ವಾರ ಮಾಡಬೇಕು. ಸರಿ ಬರ್ತೀನಿ ಪ್ರೇಮಕ್ಕ. ಸರಿ ನಡೀರಿ, ಅಷ್ಟ ಕುಂಕುಮ ಕೊಡ್ತೀನಿ. ಗಿರೀಶ್ ಅವರೇ, ಗಿರೀಶ್ ಅವರೇ, ಥೂ ಈ ನನ್ನ ಮಗ ಏನು ಮೇಷು ಆ ಸ್ಕೂಲಿಂದ ಬೆನ್ನಿಂದನೇ ಬಿದ್ದನಲ್ಲ, ಕೊಟ್ಟಿರೋ 500 ರೂಪಾಯಿಗೆ. ಗಿರೀಶ್ ಅವರೇ, ಶಪ, ಗಿರೀಶ್ ಅವರೇ, ಹಾಂ ಹೇಳಿ ಸರ್. ಆವಾಗ್ಲಿಂದ ಕೂಗ್ತಾ ಇದ್ದೀನಲ್ರಿ, ಬರ್ತಾನೆ ಇದ್ದೀರಾ ಮುಂದಕ್ಕೆ. ಎಷ್ಟು ಸತಿ ಕೂಗ್ದೆ ಗೊತ್ತಾ? ಹಾಂ ಕೇಳಿಸಿಲ್ಲ ಹೇಳ್ರಿ. ಅದೇ ಅವತ್ತು ದುಡ್ಡು ಕೊಟ್ಟಿದ್ನಲ್ಲ, ಅದು ವಾಪಸ್ ಕೊಡಲೇ ಇಲ್ಲ. ಹಾಂ ಅದೇ ಸರ್, ಸ್ವಲ್ಪ ಅಡ್ಜಸ್ಟ್ ಆಗಿಲ್ಲ ದುಡ್ಡು, ನಾಳೆ ಕೊಡ್ಲಾ? ಅಲ್ಲ ಸರ್, ನಾನು ಹೇಳಿದ್ನಲ್ಲ ನಿಮಗೆ, ನಂಗೆ 2 ದಿನ ಬಿಟ್ಕೊಂಡು ಬೇಕು ಕಾಸು ಅಂತ. ಹಾಂ ಹೇಳಿದ್ರಿ, ಅದೇ ಅಡ್ಜಸ್ಟ್ ಆಗಲಿಲ್ಲ, ಅದಕ್ಕೆ ನಾಳೆ ಕೊಟ್ಬಿಡ್ತೀನಿ ಬಿಡಿ ಸರ್, ಗ್ಯಾರಂಟಿ. ಹಾಂ ಸರಿ, ನಾಳೆ ಮಿಸ್ ಮಾಡಬೇಡಿ ಸರ್, ಮತ್ತೆ ಬೇಕು. ಹಾಂ ಸರಿ ಸರಿ ಸರ್, ಆಯಿತು. ಥೂ ಅದೇನು ಮನುಷ್ಯ ಏನಪ್ಪ ಅತ್ಲರಿ, ಇಸ್ಕೊಂಡಿದ್ದು ದುಡ್ಡು ವಾಪಸ್ಸೇ ಕೊಡಲ್ಲ ಅಂತಾರೆ. ಥೂ ಈ ಮೇಷ್ರಿಗೆ ದುಡ್ಡು ಕೊಡಬೇಕು, ಆ ಶಾಮಣ್ಣಂಗೆ ದುಡ್ಡು ಕೊಡಬೇಕು, ಹೆಂಗೆ ಕೊಡಲಿ ನಾನು? ಏನು ಕೆಲಸ ಮಾಡ್ಲಪ್ಪ ಇವಾಗ? ಇನ್ನೊಂದು ಆಟ ಸುಮ್ಮತ್ಲಾಗ ಆಡ್ಬಿಡ್ಲ, ಬಂದರೆ ಬರಲಿ ಹೋದ್ರೆ ಹೋಗ್ಲಿ. ಈಗ ಆಡಕ್ಕೆ ದುಡ್ಡು ಇಲ್ವಲ್ಲಪ್ಪ, ಏನು ಮಾಡೋದು? ಓ ಹುಡುಗ ಲತಕ್ಕರ್ ಮಗ ಅಲ್ವಾ? ಹ್ಞೂ ಕರೆಕ್ಟ್, ಲತಕ್ಕರ್ ಮಗನೇ. ಈ ಹುಡುಗನ್ನೇ ಕೇಳಲ ಅತ್ಲಾಗೆ ದುಡ್ಡನ್ನ, ಒಂದು 200,000ನ. ಅಯ್ಯಪ್ಪ, ಈ ಹುಡುಗ ಆಮೇಲೆ ಹೋಗಿ ಮನೇಲಿ ಹೇಳ್ಬಿಟ್ರೆ, ಅಯ್ಯೋ ಅಯ್ಯೋ, ಹೇಳ್ಬೇಡ ಅಂತ ಹೇಳಿ ಮನೇಲೆಲ್ಲೂ 1,000 ಇಸ್ಕೊಂಡ್ರೆ ಆಯ್ತು ತಡಿ. ಏ ಗುರು, ಗುರು, ಈ ಕಡಪ್ಪ, ಈ ಕಡೆ ನೋಡು, ಹೇಳಿ ಅಂಕಲ್. ಬಾರಪ್ಪ ಇಲ್ಲಿ. ಹೇಳಿ ಅಂಕಲ್. ನೀನ್ ಇವಾಗ ಕೆಲ್ಸಕ್ಕೆ ಹೋಗ್ತಾ ಇದೀಯ ಅಲ್ವೇನಪ್ಪ? ಅಂಕಲ್, ನನಗೆ ಬ್ಯಾಂಕಲ್ಲಿ ಕೆಲಸ ಜಾಬ್ ಆಗಿದೆ. ಓ ಬ್ಯಾಂಕಲ್ಲ ಕೆಲಸ. ಗುರು ಒಂದ್ ಮಾತು ಕೇಳ್ತೀನಿ ಕಣಪ್ಪ, ಇಲ್ಲ ಅನ್ಬಾರ್ದು. ಹೇಳಿ ಅಂಕಲ್, ಏನದು? ಒಂದ್ 2,000 ರೂಪಾಯಿ ದುಡ್ಡಿದ್ರೆ ಕೊಡಪ್ಪ, ಒಂದ್ 3 ದಿನ ಬಿಡ್ಕೊಂಡು ಕೊಡ್ತೀನಿ. ಇಲ್ಲ ಅಂಕಲ್ ನನ್ನ ಹತ್ರ ಇವಾಗ. ಹಂಗನ್ಬೇಡ, ಕೊಡಪ್ಪ, ಕೊಡ್ತೀನಿ 3 ದಿನ ಬಿಡ್ಕೊಂಡು. ಬ್ಯಾಂಕಲ್ಲಿ ಕೆಲಸ ಅಂತೀಯ, ದುಡ್ಡಿಲ್ವಾ ನಿನ್ನ ಹತ್ರ? ಇತ್ತು, ನಿನ್ನೆ ಮೊನ್ನೆ ಎಲ್ಲ, ಇವತ್ತಿಲ್ಲ ಅಂಕಲ್. ನಿಮಗೆ ಅಷ್ಟೊಂದು ಅರ್ಜೆಂಟ್ ಇದ್ರೆ ಫೋನಲ್ಲೇ ಲೋನ್ ತಗೋಬಿಡಿ, ಬರುತ್ತೆ ಒಂದು 50,000. ಹಾ 50,000 ದುಡ್ಡು ಸಿಗುತ್ತಾ? ಹಾ ಅಂಕಲ್ ಸಿಗುತ್ತೆ, ಕೊಡಿ, ನಾನು ಹಾಕಿಸ್ಕೊಡ್ತೀನಿ. ಈಗಲೇ ಬರುತ್ತೇನಪ್ಪ ದುಡ್ಡು? ಹಾ ಅಂಕಲ್, ಈಗಲೇ 5 ನಿಮಿಷಕ್ಕೆ ಬರುತ್ತೆ ನೋಡಿ. ತಗೊಳಪ್ಪ ಫೋನ, ಮಾಡಿಕೊಡು. ಹಾ ಅಂಕಲ್ ಮಾಡ್ಕೊಡ್ತೀನಿ. ತಿಂಗಳ 3,000 ಕಟ್ಕೊಂಡು ಹೋಗ್ಬಿಡಿ ಫೋನಲ್ಲೇ. ಬರೇ 3,000ನ ಕಟ್ಕೊಂಡು ಹೋಗ್ತೀನಿ ಬಿಡಪ್ಪ, ಹಾಕ್ಕೊಟ್ಬಿಡು. ಚಿಕ್ 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 ಚಿಕ್. ತಗೊಳ್ಳಿ ಅಂಕಲ್, ಬಂತು. 50,000 ಬಂತ ಅಂಕಲ್ ಫೋನ್ ಪೇಗೆ. ಥ್ಯಾಂಕ್ಸ್ ಕಣಪ್ಪ, ಥ್ಯಾಂಕ್ಸ್. ಸರಿ ಅಂಕಲ್, ನನಗೆ ಡ್ಯೂಟಿಗೆ ಟೈಮ್ ಆಯಿತು, ನಾನು ಹೋಗ್ತೀನಿ. ಸರಿ ಕಣಪ್ಪ, ಆಯಿತು. ಇವತ್ತು ಮಾತ್ರ ಬಿಡಬಾರ್ದು, ನಾನು ಗೆಲ್ಲೇಬೇಕು ಇವತ್ತು. 500 ರೂಪಾಯಿನೇ ಹಾಕ್ಬಿಡೋಣ ಇವತ್ತು. ಇದಕ್ಕಿದು ಇದಕ್ಕಿದು. ಓ ಬಂತು, ಗೆದ್ಬಿಟ್ಟೆ. ಇವಾಗ ಇನ್ನೊಂದು ಆಟ. ಹಿಂಗೆ ಗೆಲ್ಲಪ್ಪ ದೇವ್ರೆ, ಈಗ 1,000 ರೂಪಾಯಿ ಹಾಕ್ತಾ ಇದ್ದೀನಿ. ಬಂತು ಇನ್ನೊಂದು ಕಾರ್ಡು. ಎಷ್ಟು ಚೆನ್ನಾಗಿ ಬಿದ್ದಿತ್ತೆ. ಫಸ್ಟು ಸೆಕೆಂಡ್ ಆಯಿತು, ಇದಕ್ಕಿದು ಬಂತು. ಓ ಗೆದ್ಬಿಟ್ಟೆ. ಇವತ್ತು ನನ್ನ ನಸೀಬು. ಪೂರ್ಣಿ, ಅಯ್ಯೋ ಈ ನನ್ನ ಮಗ ಇನ್ನೂ ಹೋಗಿಲ್ವಾ? ಬೆಳಗ್ಗೆ ಕಾಲೇಜ್ ಹತ್ರನೂ ಬಂದಿದ್ದ, ಈಗಲೂ ಹಿಂದೆ ಫಾಲೋ ಮಾಡ್ತಾ ಇದ್ದಾನಲ್ಲಪ್ಪ. ಪೂರ್ಣಿ ಗೊತ್ತಾಯ್ತು, ನೋಡ್ದಂಗೆ ಹೋಗ್ತಾ ಇರೋದು. ದೇವ್ರೇ, ಈಗ ನಿಲ್ಲಿಲ್ಲ ಅನ್ಕೊಳ್ಳಿ, ಸರಿಯಾಗಿ ಮಾಡ್ಬೇಕಾಗುತ್ತೆ ಆಮೇಲೆ. ಬಿಟ್ಬಿಡಿ ನನ್ನನ್ನ. ನೀವೇನೇನ್ ಮಾಡಕ್ ಹೊರಟಿದ್ರಿ ಅಂತ ಗೊತ್ತಾಯ್ತು, ನನ್ನೇ ಬಲಿ ಕೊಡಕ್ ಹೊರಟಿದ್ರಿ ನೀವು. ನಾನು ಹೋಗ್ತೀನಿ ಮನೆಗೆ. ಹೇಯ್ ಮುಚ್ಚು ಬಾಯ್, ಯಾರು ಹೇಳಿದ್ ನಿನ್ಗಿದೆಲ್ಲ? ಹೆಂಗ್ ಗೊತ್ತಾಯ್ತು ನಿನಗೆ? ನಮಗೆ ಹೆಂಗ ಗೊತ್ತಾಯ್ತು? ಹೇಳ್ತೀಯೋ ಇಲ್ವೋ ಇವಾಗ? ಅಮ್ಮ, ಹಿಂಗ್ ಗೊತ್ತಾಯ್ತು ಇವ್ರಿಗೆ ಅಂತ ಹೇಳ್ದಂಗೆ ಹೋಗ್ಬಿಟ್ಲಲ್ಲ. ಇರ್ಲಿ. ನನ್ನ ಮಗ ಯಾವನು ನನ್ನ ಅತ್ತೆ ಮಗಳನ್ನ ಹೇಳಿಸ್ಬಿಟ್ನಲ್ಲ. ಹಾಯ್ ಬ್ರೋ. ಯಾರು ನೀವು? ನಾನು ಇಲ್ಲೇ ಪಕ್ಕದೂರನ್ನು, ಈ ಊರಿಗೆ ನೆಂಟ್ರಲ್ವಾ, ಬಂದಿದ್ವಿ ಅಷ್ಟೇ. ಏನಿವಾಗ ಏನಾಗಬೇಕಿತ್ತು?
ಯಾಕೆ ಬ್ರೋ ಇಷ್ಟೊಂದು ಸಿಟ್ಟು ಮಾಡ್ಕೋತೀರಾ? ಯಾಕೋ ಹುಡುಗಿ ಹಂಗೆ ಅಳ್ಕೊಂಡೋದ್ಲಲ್ಲ? ಹಾಂ, ಸುಮ್ಮನೆ. ಅದು ಸರಿ, ನೀವ್ಯಾರು ಹೇಳ್ರಿ? ಹಾಂ, ಅವಳು ನನ್ನ ಅತ್ತೆ ಮಗಳು ಗೊತ್ತಾ? ಯಾಕೆ ಅವಳು ಅಳ್ಕೊಂಡೋದ್ಲು ಹೇಳಿವಾಗ? ಓ, ನಿನ್ನ ಅತ್ತೆ ಮಗಳ? ಅವ್ರ ಮನೆಗೆ ಬಂದಿರೋ ನೆಂಟನೇನ ನೀನು? ಮಾಡ್ತೀನಿ ತಡಿ. ಸರ್, ಅದು ಅವ್ರ ಮನೇಲಿ ನಮ್ಮ ಪ್ರೀತಿಗೆ ಒಪ್ಕೋತಾ ಇಲ್ಲ ಸರ್, ಅದಕ್ಕೇನೆ ನೀವಾದರೂ ನಮ್ಮಿಬ್ರನ್ನ ಒಂದು ಮಾಡಿ ಸರ್. ಹಾ, ನನ್ನ ಅತ್ತೆ ಮಗಳು ಕಣ ಅವಳು. ಹೋಗ ನೀನು, ಯಾವನ ಅವನು? ಒಂದು ಮಾಡ್ಬೇಕಂತೆ, ಒಂದು ಮಾಡಬೇಕು. ಅತ್ತೆ ನನ್ನ ಮಗ ನನ್ನ ಹುಡುಗಿನೇ ಕೇಳಕ್ ಬರ್ತಾನೆ. ಏಯ್, ಇಲ್ಲೋಡೋ. ಯಾವನ ನೀನು? ಈಗ ನಾನು ಹೇಳ್ದಷ್ಟು ಕೇಳ್ದಷ್ಟು ಮಾತ್ರ ಹೇಳ್ಬೇಕು, ನಾನು ಹೇಳಿದ ಮಾತ್ರ ಮಾಡ್ಬೇಕು ನೀನೀಗ. ಹ್ಞೂ, ನೀನು ಹೇಳಿದ್ದನ್ನೇ ಮಾಡ್ತೀನಿ. ಹೇಳಿವಾಗ ನಿಮ್ಮ ಮನೆಗೆ ಹೆಂಗ್ ಗೊತ್ತಾಯ್ತು ನಾವು ಬಲಿ ಕೊಡ್ತೀವಿ ಅಂತ? ಅದು ನನಗೆ ಗೊತ್ತಿಲ್ಲ. ನೀವು ಇವ್ರ ಮನೆಗೆ ಏನಕ್ಕೋಸ್ಕರ ಬಂದ್ರಿ ಅದು ಹೇಳು. ಅದು ನಾವು ಕರಿಯಜ್ಜಿ, ಲೇಗ್ನಜ್ಜಿ, ದೊಡ್ಡಜ್ಜಿ ಮನೆಗೆ ಬರುತ್ತೆ ಅಂತ ಹೇಳಿ ನಮ್ಮ ಅತ್ತೆ ಮನೆಗೆ ಕರ್ಸ್ಕೊಂಡ್ರು. ಅಷ್ಟೇ ನನಗೆ ಗೊತ್ತಿರೋದು. ಓಹೋ, ಇದು ಹಿಂಗಾಗಿದೆಯಾ ಕೆಲಸ? ಅಯ್ಯಪ್ಪ, ನಾನು ಯಾಕಿನ್ನೂ ಇಲ್ಲೇ ನಿಂತಿದ್ದೀನಿ? ಈ ನನ್ನ ಮಗ ನೋಡು, ಸಿಟ್ಟು ಮಾಡ್ಕೊಂಡು ನಿಂತಾನೆ ಬೇರೆ. ನನ್ನ ಹುಡುಗಿನೇ ಕೇಳ್ತಾನೆ. ಕತ್ತೆ ನನ್ನ ಮಗ. ಹ, ಓಹೋ, ಹಿಂಗೆಲ್ಲ ಮಾಡಿದಾರ? ನಮಗೂ ಗೊತ್ತು ಏನು ಮಾಡ್ಬೇಕಂತ.